ಇನ್ನು ಪ್ರತ್ಯೇಕ ರಾಜ್ಯದ ವಾದ ಮೂರ್ಖತನದ್ದು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇದು ಏಕೀಕರಣದ ಹೋರಾಟ ಗೊತ್ತಿರದವರ ಮಾತು ಅಂತ ಕೂಡ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಏಕೀಕರಣದ ಬಗ್ಗೆ ಹೋರಾಟದ ಬಗ್ಗೆ ಗೊತ್ತಿರದವರ ಮಾತಿದು. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನು ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಏಕೀಕರಣದ ಹೋರಾಟ ಗೊತ್ತಿರದವರು ಪ್ರತ್ಯೇಕ ರಾಜ್ಯದ ಮಾತನಾಡ್ತಾರೆ. ನಾನು ಸಿಎಂ ಆಗಿದ್ದಾಗ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದೇನೆ ಅಂತ ಕೂಡ ಹೇಳಿದರು. ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಕೊಡುಗೆ ಏನು ಅನ್ನೊಂದು ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಮಾಡಿದ್ರು. ಪ್ರತ್ಯೇಕ ರಾಜ್ಯದ ವಾದ ಮೂರ್ಖತನದ್ದು ಆ ಒಂದು ವಿಚಾರದ ಬಗ್ಗೆ ಈಗ ಶ್ರೀರಾಮುಲು ಅವರ ಒಂದು ಹೇಳಿಕೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ರಿಯಾಕ್ಷನ್. ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಜ್ಯದ ವಾದಕ್ಕೆ ನಮ್ಮ ಪುಷ್ಟಿ ಇಲ್ಲ. ನನ್ನ ಕಾಲದಲ್ಲಿ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದೀನಿ ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿದ್ದಾರೆ. ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇಲ್ಲ, ಅಖಂಡ ಕರ್ನಾಟಕ ಇರೋದು ಗೊತ್ತಾಯ್ತಾ. ಉತ್ತರ ಕರ್ನಾಟಕ ಅಂತ ಹೇಳೋರು ಇದಾರಲ್ಲ ಅವ್ರು ಸ್ವಾರ್ಥಿಗಳು. ಅವ್ರ ಅಧಿಕಾರದಲ್ಲಿದ್ರು ಅಂತ ಇದ್ದಾಗ ಏನ್ ಮಾಡಿದ್ರು ಅಂತ ಪಾಪ ಅವಕ್ಕೆ ಈಗ ಕತ್ತಿ ಏನ್ ಮಾಡಿದ ಅಧಿಕಾರದಲ್ಲಿದ್ದಾಗ, ರಾಮುಲು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು, ಇನ್ನೊಬ್ರು ಇವತ್ತು ಹೇಳೋರು ಅವರೆಲ್ಲ ಎಲ್ಲಿ ಏನ್ ಮಾಡಿದ್ರು ಅವರು ಉತ್ತರ